ಬೋರ್ ಆಗ್ತಿದ್ದೆ, ಒಂದು ಕತೆ ಹೇಳು ಅಮ್ಮ. ಕತೆನಾ? ಬಾಯ್ಲ್ ಕುತ್ಕೋ, ಹೇಳ್ತೀನಿ. ಒಂದು ಕಾಡಲ್ಲಿ ಒಂದು ಕೆಟ್ಟ ಆನೆ ವಾಸ ಮಾಡ್ತಾ ಇರುತ್ತಂತೆ. ಅದು ಕಾಡಲ್ಲಿರೋ ನರಿಗಳನ್ನೆಲ್ಲ ಕೊಂದ್ಬಿಟ್ಟು ಆನಂದ ಪಡ್ತಾ ಇತ್ತಂತೆ. ಪಾಪ ಆ ನರಿಗಳು ಆನೆ ಕಾಟದಿಂದ ಬೇಸತ್ತು ನರಿಗಳು ಆನೆಯನ್ನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ಸಭೆ ಸೇರ್ತಾರೆ. ಎಲ್ಲ ನರಿಗಳು ಒಂದೊಂದು ಉಪಾಯ ಮಾಡ್ತವೆ, ಬಟ್ ಯಾವೂ ಅವಕ್ಕೆ ಇಷ್ಟ ಆಗೋದಿಲ್ಲ. ಆವಾಗ ಆ ಆನೆನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ವಯಸ್ಸಾಗಿರೋ ನರಿ ಒಂದು ಉಪಾಯನ ಹೇಳುತ್ತೆ. ಏನು ಉಪಾಯ ಮಮ್ಮಿ? ಕೇಳು, ಹೇಳ್ತೀನಿ. ಆ ಉಪಾಯ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲಿ ಒಂದು ನರಿ ಹೋಗ್ಬಿಟ್ಟು ಆನೆ ಹತ್ರ, ಇನ್ಮೇಲಿಂದ ನೀವೇ ನಮ್ಮ ರಾಜ, ಅದಕ್ಕಾಗಿ ಅದು ನಿಮಗೋಸ್ಕರ ಪಟ್ಟಾಭಿಷೇಕ ಇಟ್ಕೊಂಡಿದ್ದೀವಿ, ದಯವಿಟ್ಟು ದಯಮಾಡಿಸ್ಬೇಕು ಅಂದರೆ ನಮ್ಮ ಜೊತೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಆನೆನ ಕರ್ಕೊಂಬರುತ್ತೆ. ಈ ಆನೆ ಏನು ಮಾಡಿಬಿಡುತ್ತೆ, ಅವರು ಇಷ್ಟು ನಯವಾಗಿ ಮಾತಾಡ್ತಿದ್ದಾರಲ್ಲ ಅಂತ ನಿಜ ಇರ್ಬೋದು ಅಂತ ತಿಳ್ಕೊಂಬಿಟ್ಟು ದಡ್ಡತನದಿಂದ ಅವ್ರ ಜೊತೆಗೆ ಹೋಗ್ಬಿಡುತ್ತೆ. ಆ ನರಿಗಳ ಉಪಾಯದ ಪ್ರಕಾರ ನರಿಗಳು ಒಂದು ಒದ್ದೆಯಾದ ಭೂಮಿನ ಹುಡುಕಿರ್ತವೆ. ಆ ಒದ್ದೆಯಾದ ಭೂಮಿ ಮೇಲೆ ದೊಡ್ಡ ದೊಡ್ಡ ಎಲೆಗಳನ್ನ ಹಾಕ್ಬಿಟ್ಟು ಮುಚ್ಚಿರ್ತವೆ. ಆದರೆ ಆನೆಗೆ ಅದು ಅರಿವೇನೇ ಇರೋದಿಲ್ಲ. ಮುಂದೆ ರಾಜನ ಥರ ಬೀಕಂತ ಹೋಗ್ತಾ ಇರುತ್ತೆ. ಪಾಪ ಹೋಗ್ತಾ ಹೋಗ್ತಾ ಆ ಕೆಸರಿರೋ ಜಾಗದಲ್ಲಿ ಆನೆ ಬಿದ್ದೋಗ್ಬಿಡುತ್ತೆ. ಎಷ್ಟು ಪ್ರಯತ್ನ ಪಟ್ಟರು ಹೊರಗಡೆ ಬರೋಕ್ಕಾಗೋದೇ ಇಲ್ಲ ಅದಕ್ಕೆ. ಪಾಪ ಎಷ್ಟು ಹರಸಾಹಸ ಮಾಡಿದ್ರು ಆ ಕೆಸರು ಮುದ್ದೆಯಿಂದ ಹೊರಗಡೆ ಬರೋಕ್ಕೆ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಬರ್ತಾ 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 ಆ ಕೆಸರು ಉಂಡೆ ಒಳಗಡೆ ಆನೆ ಒಳಗೆ ಹೋಗಿ 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 ಸಂಪೂರ್ಣವಾಗಿ ಅದರಲ್ಲೇ ಮುಳುಗೋಗ್ಬಿಡುತ್ತೆ. ಕೊನೆಗೆ ಸತ್ತೇ ಹೋಗ್ಬಿಡುತ್ತೆ. ಅಮ್ಮ, ಪಾಪ ಅಲ್ವಾ ಆನೆ? ಈ ನರಿಗಳು ತುಂಬ ಕೆಟ್ಟದು. ಇಲ್ಲ ಪುಟ, ಮೊದಲು ಈ ಆನೆ ನರಿಗಳಿಗೆ ಎಷ್ಟು ಕಷ್ಟ ಕೊಡ್ತು, ಅವನ್ನೆಲ್ಲ ಕೊಲ್ತಾ 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 ಬಂತು. ಅದಕ್ಕೋಸ್ಕರ ನರಿಗಳು ಉಪಾಯ ಮಾಡಿ ಆನೆನ ಸಾಯಿಸಿರೋದು. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ನಾವು ಇನ್ನೊಬ್ರಿಗೆ ಯಾವಾಗಲೂ ಕೆಟ್ಟದ್ದು ಮಾಡ್ತಾ ಬಂದ್ವಿ ಅಂದರೆ ಮುಂದೊಂದು ದಿನ ನಮಗೆ ಕೆಟ್ಟದಾಗೇ ಆಗುತ್ತೆ. ಈ ಪಾಠದ ನೀತಿನೇ ಅದು. ದುಷ್ಟತನವು ಕೆಟ್ಟ ಅಂತ್ಯವನ್ನು ಹುಟ್ಟು ಹಾಕುತ್ತದೆ. ಹೌದು, ಅದು ಆನೆ ನರಿಗಳಿಗೆ ತೊಂದರೆ ಕೊಡದೇ ಇದ್ದಿದ್ರೆ ಈ ಥರ ಸಾವು ಆಗ್ತಿದ್ದಿಲ್ಲ ಅಲ್ಲ ಅಮ್ಮ? ಹೌದು. ನಮ್ಮ ಕೈಯಿಂದ ಯಾರಿಗಾನ ಒಳ್ಳೇದು ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಆದರೆ ಯಾವತ್ತಿಗೂ ಕೆಟ್ಟದಂತೂ ಮಾಡಬಾರ್ದು. ಯಾಕೆ ಅಂತಂದರೆ ಅದೇ ಕೆಟ್ಟದ್ದು ಕರ್ಮ ರೂಪದಲ್ಲಿ ನಮಗೆ ಮುಂದೊಂದು ದಿನ ನಮಗೆ ಸುತ್ತಕೊಳ್ಳುತ್ತೆ. ಮಮ್ಮಿ, ಕತೆ ತುಂಬ ಚೆನ್ನಾಗಿತ್ತು ಮಮ್ಮಿ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ಮಮ್ಮಿ ಈ ಕತೆನ. ಹಾಗೆ ನಾನು ಯಾರಿಗೂ ಕೆಟ್ಟದ್ದು ಮಾಡೋಂಗಿಲ್ಲ,